ಸೂರ್ಯ ಎಲ್ಲಾರ ಜೀವನನೂ ಹೀಗೆ. ಹೌದು ಕಣೋ ಸೂರ್ಯ, ಮದ್ವೆಗೆ ಮುಂಚೆ ಫ್ರೆಂಡ್ಸ್ ಎಲ್ಲ ಹೇಗಿರ್ತೀವಿ ಹೇಳೋ, ಜಾಲಿಯಾಗಿ ಎಲ್ಬೇಕಲ್ಲೂ ಓಡಾಡ್ಕೊಂಡು ಸುತ್ತಾಡ್ಕೊಂಡಿರ್ತೀವಿ ತಾನೆ. ಅದೇ ಮದ್ವೆ ಆದ್ಮೇಲೆ ಅಯ್ಯೋ ಎಲ್ಗಾದ್ರೂ ಹೋಗೋಣ ಬಾರೋ ಅಂತಂದ್ರೆ ಅಯ್ಯೋ ನನ್ನ ಹೆಂಡತಿ ಬೈತಾಳೆ ಅಂತಾರೆ. ಅದು ಇದು ಅಂತ ಕತೆ ಹೊಡ್ಕೊಂಡು ನಮ್ ಜೊತೆ ಸೇರೋದೇ ಇಲ್ಲ. ಒಂದ್ ಲೆಕ್ಕದಲ್ಲಿ ನಂದು ಅದೇ ಕೇಸ್ ಕಣ. ಅಲ್ವಲ್ಲ ನನ್ನ ಫ್ರೆಂಡು ಪ್ರಾಬ್ಲಮ್ ಇದ್ದಾನೆ, ಹೋಗ ಅವನಿಗೆ ಸ್ವಲ್ಪ ದುಡ್ಡಿನ ಸಹಾಯ ಮಾಡ್ತೀನಿ ಅಂತಂದ್ರೆ ಸುಮ್ಮನೆ ರೀ ನಿಮಗೆ ಯಾಕ್ರಿ ಬೇಡದಿರೋ ಖರ್ಚು ಅಂತ ನನಗೆ ಹೋಗಿತಾಳೆ. ಅವನು ನೀನ್ ದುಡ್ಡು ಕೊಡ್ತೀಯ ಅನ್ನೋ ನಂಬಿಕೆಲ್ಲ ಓಡಾಡ್ತಿದ್ದಾನೆ ಸೂರ್ಯ. ಹೌದು ಸೂರ್ಯ, ಸುಮ್ನೆ ಕುಡ್ದು ಬಿದ್ದಿದ್ದವನ್ಗೆ ಬಡ್ದೆಪ್ಸಿ ದುಡ್ಡು ಕೊಡ್ತೀನಿ ಅಂತ ಅಂದೆ. ಈಗ ನೀನೇ ಕಾಸು ಕೊಡ್ಲಿಲ್ಲ ಅಂದ್ರೆ ಹೆಂಗೋ? ಹೌದು ಹೇಳಿದೀನಿ. ನಾವು ನಾನು ಹೆಂಗಾದ್ರೂ ಅರ್ಧ ದುಡ್ಡನ್ನ ಅಡ್ಜಸ್ಟ್ ಮಾಡ್ತೀನಿ ಕಣೋ. ನೀವೆಲ್ಲರೂ ಸೇರಿ ಆ ಬಾಕಿ ಅರ್ಧನ ಅಡ್ಜಸ್ಟ್ ಮಾಡಿ ಕೊಡೋಕ್ಕಾಗತ್ತೇನ್ರ ಪ್ಲೀಸಾ? ನಾನು ಈಗ ತಾನೇ ಗಾಡಿ ಡ್ಯೂ ಕಟ್ಬಿಟ್ಟೆ ಕಣೋ. ನಾನು ಇವಾಗ ತಾನೇ ಮನೆ ಬಾಡಿಗೆ ಕಟ್ಬಿಟ್ಟೆ ಕಣೋ ಸೂರ್ಯ. ಸೂರ್ಯ, ಹೆಂಡತಿರ ಹತ್ರ ದುಡ್ಡಿದ್ರು ನಾವು ಕೇಳ್ದಾಗ ಕೊಡಲ್ಲ ಕಣಪ್ಪ. ಸೂರ್ಯ ಒಂದ್ ನಿಮಿಷ, ಇವಾಗ ನಿಮ್ಮ ಹತ್ರ ಎಲ್ಲಾರ ಹತ್ರ ಎಷ್ಟು ದುಡ್ಡು ಐತೆ ಕೊಡ್ರಿ ಇಲ್ಲಿ ಹೇಳ್ತಿ. ಕೊಡಿಲ್ರು ತಗೋ, ನಂದು ಸಂಜೀವಣ್ಣಂದು. ಸೂರ್ಯ, ಇದ್ರಲ್ಲಿ 6,000 ರೂಪಾಯಿ ಐತೆ ಕಣೋ. ನಮ್ ಕೈಲಿ ಆಗದೆ ಇಷ್ಟು ಕಣೋ. ಇಷ್ಟೆಲ್ಲ ಸಾಲಲ್ಲ ಕಣೋ, ಇನ್ನು ತುಂಬಾ ಬೇಕಾಗತ್ತೆ. ಸೂರ್ಯ, ಹೊರಗಡೆ ತಿರುಗಾಡೋ ಗಂಡಸ್ರ ಕಷ್ಟ ನಮ್ಮ ಹೆಂಡತಿದಿರಿಗೆ ಗೊತ್ತಾಗಲ್ಲ. ನೀನು ಚೇತನ್ಗೆ ಮಾತು ಕೊಟ್ಟಿದ್ಯಾ, ನೀನ್ ಇವಾಗ ಅದನ್ನ ಪೂರ್ತಿ ಮಾಡದೇ ಇದ್ರೆ ಅವನಿಗೆ ಅವ್ರ ಸಂಬಂಧಿಕರ ಮುಂದೆ ಅವಮಾನ ಆಗುತ್ತೆ. ಆಮೇಲೆ ಅವ್ನ್ ಕಾರ್ ಓಡ್ಸೋದ್ ಬಿಟ್ಬಿಟ್ಟು ಚೆನ್ನಾಗಿ ದಿನ ಕುಡ್ಕೊಂಡು ಓಡಾಡ್ತಾ ಇರ್ತಾನೆ. ನಿಂಗಂತೂ ಅವನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ತಾನೆ. ಹೇಗಾದ್ರೂ ದುಡ್ಡು ಅಡ್ಜಸ್ಟ್ ಮಾಡು. ಹೇಳೆ ಪೂಜಾ, ಈಗ ನಿನ್ ಜೊತೆ ಮಾತಾಡ್ಬೋದಾ? ಅಕ್ಕಪಕ್ಕ ಮನೋಜ್ ಯಾರು ಇಲ್ಲ ತಾನೆ? ಇಲ್ಲ ಹೇಳು. ಅದೇ ಕಣೆ, ಆ ಓನರ್ ಫೋನ್ ಮಾಡಿದ್ದ, ಅರ್ಜೆಂಟ್ ಆಗಿ ಅಡ್ವಾನ್ಸ್ ಅಮೌಂಟ್ ಬೇಕು ಅಂತ ಕೇಳ್ತಾ ಇದ್ದಾನೆ. ಅಲ್ಲ ಕಣೆ, 2 ದಿನ ಟೈಮ್ ಬೇಕು ಅಂತ ಹೇಳಿದ್ವಲ್ಲ. ಹೇಳಿದ್ವಿ, ಆದ್ರೆ ಯಾರೋ ಒಬ್ರು ನಾವ್ ಇವಾಗ್ಲೇ ಮನೆಗ್ ಬಂದ್ಬಿಡ್ತೀವಿ, ನಮ್ಮ ಮನೆ ಕೊಡಿ ಅಂತ ಫೋರ್ಸ್ ಮಾಡ್ತಾ ಇದಾರಂತೆ. ಅದಕ್ಕೆ ಅಲ್ವೇನೆ ಟೋಕನ್ ಅಡ್ವಾನ್ಸ್ ಕೊಟ್ಟು ಬಂದಿರೋದು. ಆ ಯಪ್ಪ 1-2 ದಿನ ವೇಟ್ ಮಾಡೋದಕ್ಕಾಗಲ್ವಂತ? ಕೇಳ್ಬೋದು ಕಣೆ, ಅವ್ನು ಒಪ್ಕೊಳ್ಳಬಹುದು. ಆದ್ರೆ 2 ದಿನದಲ್ಲಿ ನೀನ್ ದುಡ್ಡು ಹೆಂಗ್ ಅರೇಂಜ್ ಮಾಡ್ತೀಯಾ? ಪರ್ಸನಲ್ ಲೋನ್ಗೆ ಟ್ರೈ ಮಾಡ್ದೆ, ಸಿಗ್ಲಿಲ್ಲ ಕಣೆ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದೀನಿ. ಒಂದ್ ಕೆಲ್ಸ ಮಾಡು. ಏನೇ? ದುಬೈಯಲ್ಲಿರೋ ನಿನ್ ಗಂಡಂಗೆ ದುಡ್ಡು ಕಳ್ಸಕ್ ಹೇಳು. ಏನ್ ತಮಾಷೆ ಮಾಡ್ತಿದ್ದೇನೆ? ಅವನಿಂದ ಟಾರ್ಚರ್ ಆಗ್ಬಾರ್ದು ಅಂತ ನನ್ನ ಹಸ್ಬೆಂಡು ದುಬೈಯಲ್ಲಿ ಇದ್ದಾನೆ ಅಂತ ಸುಳ್ಳು ಹೇಳ್ದೆ ನಾನು. ಯಾರದು ದುಬೈಲಿರೋದು? ಬಾನು, ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಆಯ್ತಾ? ಯಾರದು ಫೋನಲ್ಲಿ? ಯಾರೋ ದುಬೈಲಿ ಇದ್ದಾರೆ ಅಂತ ಹೇಳ್ತಿದ್ದೆ. ಮನೋಜ್, ಬಾನು ಅಂತ, ಅವಳ ಹಸ್ಬೆಂಡು ದುಬೈಯಲ್ಲಿದ್ದಾರೆ. ಪಾಪ ಅವಳಿಗೇನೋ ಎಮರ್ಜೆನ್ಸಿ ಅಂತೆ, 1 ಲಕ್ಷ ಬೇಕು ಅಂತಂದು. ಅದಕ್ಕೆ ಅವ್ರ ಗಂಡ ದುಡ್ಡು ಕಳಿಸ್ತಿದ್ದ ಹಾಗೆ ವಾಪಸ್ ಕೊಟ್ಬಿಡ್ತಾಳೆ. ಅದಕ್ಕೆ ನಾವು ದುಡ್ಡು ಕೊಡ್ಬೇಕಾ? ಹೌದು ಮನೋಜ್, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ. ಅಯ್ಯೋ, ನಮ್ಮ ಹತ್ರ ಎಲ್ಲಿದೆ ಅಷ್ಟೊಂದು ದುಡ್ಡು? ಆ ಛಾಯೆ ಹತ್ರ ತಗೊಂಡಿರೋದು ಇದೆಯಲ್ಲ ಮನೋಜ್. ರೋಹಿಣಿ, ನೀನೇ ತಾನೇ ಹೇಳಿದ್ದು ಆ ದುಡ್ಡ ಮುಟ್ಬೇಡ ಅಂತ. ಅದನ್ನ ತಗೊಳ್ಳೋಣ ಅಂತ ಈಗ ನಾನೇ ಹೇಳ್ತಿದ್ದೀನಲ್ಲ. ಆಗಲ್ಲ ರೋಹಿಣಿ, ಏನೋ 1,000ನೋ 2,000ನೋ ಆದ್ರೆ ಟ್ರೈ ಮಾಡ್ಬೋದು. 1 ಲಕ್ಷನಾ? ಆಗಲ್ಲ, ಕೊಡೋದಾಗದೇ ಇಲ್ಲ. ನಾನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದೀನಿ ಮನೋಜ್. ಅಯ್ಯೋ, ಏನ್ ರೋಹಿಣಿ ನೀನು? ಅಲ್ಲ, ಯಾರೋ ಗುರ್ತು ಪರಿಚಯ ಇಲ್ದವ್ರಿಗೆಲ್ಲ ದುಡ್ಡು ಕೊಟ್ಕೊಂಡು ಆಗಲ್ಲಪ್ಪ. ಅವಳು ನಮ್ ಫ್ಯಾಮಿಲಿ ಫ್ರೆಂಡು ಮನೋಜ್. ಅವ್ಳು ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಇದೊಂದ್ಸಲ ಹೆಲ್ಪ್ ಮಾಡ್ಬಿಡೋಣ. ಹೆಲ್ಪ್ ಅಲ್ಲ ರೋಹಿಣಿ, ಸಾಲ ಅಷ್ಟೇ. ನೀವು ಸಾಲ ಅಂತಾದ್ರೂ ಕೊಡಿ. ಅವಳ ಗಂಡ ದುಡ್ಡು ಕೊಟ್ಟಿದ್ದ ಹಾಗೆ ವಾಪಸ್ ಕೊಟ್ಬಿಡ್ತಾಳೆ. ರೋಹಿಣಿ, ಯಾರಾದ್ರೂ 3rd ಪರ್ಸನ್ ಆದ್ರೆ ಹೊಡೆದು ವಸೂಲಿ ಮಾಡ್ಬೋದು. ಫ್ರೆಂಡ್ಗೆಲ್ಲ ದುಡ್ಡು ಕೊಟ್ರೆ ವಾಪಸ್ ಕೊಡ್ತಾರಾ? ನಾನ್ 1 ರೂಪಾಯಿನೂ ಕೊಡಲ್ಲಪ್ಪ. ಅಂದ್ರೆ ನಿಮ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ ಅಲ್ವಾ? ಇಲ್ಲ. ಮತ್ತೆ ಯಾವ ನಂಬಿಕೆ ಇಟ್ಕೊಂಡು ಆ ಛಾಯಾಗೆ 27 ಲಕ್ಷ ಕೊಟ್ರಿ? ಹೇಳಿ ಮನೋಜ್. ಆಗ್ಲೇ ಅದನ್ನ ವಸೂಲಿ ಮಾಡಾಯ್ತಲ್ಲ, ಇನ್ನೇನು? ನೀವಲ್ಲ ಸರ್ ಅದನ್ನ ವಸೂಲಿ ಮಾಡಿದ್ದು, ನಾನ್ ವಸೂಲಿ ಮಾಡಿ ಕೊಟ್ಟಿದ್ದು. ಆ ಛಾಯೆ ಏನಾದ್ರೂ ಮತ್ತೆ ನಿಮ್ಗೆ ಸಿಕ್ಕಿದ್ರೆ ಮತ್ತೆ ಮೋಸ ಹೋಗ್ತಿದ್ರಿ ಅಷ್ಟೇ. ಇವಾಗ ಏನ್ ಹೇಳ್ಬೇಕು ಅಂತ ಇದೆ ನೀನು? ನೋಡಿ ಮನೋಜ್, ಇನ್ನೊಬ್ರ ಕೈಗೆ ದುಡ್ಡು ಕೊಟ್ಟು ಮೋಸ ಹೋಗೋ ಹುಡುಗಿ ನಾನಲ್ಲ. ಈಗೇನು ನೀವ್ ನನಗೆ 1 ಲಕ್ಷ ಕೊಡ್ತಿರೋ ಇಲ್ವೋ? ಕೊಡಲ್ಲ. ನಾನ್ ಕೇಳಿದ್ರು ಕೊಡಲ್ವಾ? ರೋಹಿಣಿ, ನಿನ್ಗೆ ಖರ್ಚು ದುಡ್ಡು ಬೇಕಾ ಕೇಳು, ಕೊಡ್ತೀನಿ. ಪಾರ್ಲರ್ ಡೆವಲಪ್ಮೆಂಟ್ಗೆ ದುಡ್ಡು ಬೇಕಾ ಹೇಳು, ಅದನ್ನು ಕೊಡ್ತೀನಿ. ಅದೊಂಥರ ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಅದನ್ನ ಬಿಟ್ಟು ಫ್ರೆಂಡ್ಸ್ಗೆಲ್ಲ ದುಡ್ಡು ಕೇಳಿದ್ರೆ ಹೆಂಗ್ ಕೊಡ್ಲಿ? ರೋಹಿಣಿ, ಏನ್ ಯೋಚನೆ ಮಾಡ್ತಿದ್ಯಾ?
ದುಡ್ಡು ಕೊಡ್ತೀನಿ ಅಂತ ನನ್ನ ಫ್ರೆಂಡ್ಗೆ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ ಮನೋಜ್. ನೋಡು, ಆ ಪ್ರಾಮಿಸ್ನ ವಾಪಸ್ ತಗೋ. ಫ್ರೆಂಡ್ ಅಂತ ಅಂದ್ರೆ ನಾನ್ ದುಡ್ಡು ಕೊಡಲ್ಲ. ನಾನ್ ಕೇಳಿದ್ರು ಕೊಡಲ್ವಾ ನೀವು? ಕೊಡಲ್ಲ. ಅವತ್ತು ಶ್ರುತಿಯವರಮ್ಮ ನಮ್ ಶೋರೂಮ್ ಬಂದು AC ರಿಟರ್ನ್ ಮಾಡಿದಾಗ ಒಂದು ನಿಮಿಷನೂ ಯೋಚನೆ ಮಾಡದೆ ನನ್ನ ತಾಳಿನ ಆಡೆ ಇಟ್ಟು ನಿಮ್ಗೆ ದುಡ್ಡು ತಂದ್ಕೊಟ್ಟೆ. ಅಲ್ಲ, ತಾಳಿ ಬದಲಾಗಿ ನಾನು ನಿನ್ಗೆ ಹೊಸ ತಾಳಿನೇ ತಂದ್ಕೊಟ್ನಲ್ಲ. ನಿನಗೆ ಅಂತ ಅಂದ್ರೆ ನಾನು ಕೊಡ್ತೀನಿ, ಆದ್ರೆ ಫ್ರೆಂಡ್ಸ್ಗೆಲ್ಲ ಸಾಲ ಅಂತ ಅಂದ್ರೆ ನಾನ್ ಕೊಡಲ್ಲ ರೋಹಿಣಿ. ಇಷ್ಟು ಕೇಳ್ಕೊತಾ ಇದ್ರು ಕೊಡಲ್ಲ ಅಂತ ಹೇಳ್ತಿದ್ರ ಅಲ್ವಾ? ಹೌದು. ಏನ್ ಎಮರ್ಜೆನ್ಸಿ ಇದೆ ನಿನ್ ಫ್ರೆಂಡ್ಗೆ? ಅದೆಲ್ಲ ನಿಮಗೆ ಯಾಕೆ? ಅದಕ್ಕೆಲ್ಲ ಅಯ್ಯೋ ಸೂರ್ಯ, ಏನು ಒಬ್ನೇ ಜಾಲಿಯಾಗಿ ಓಡಾಡ್ಕೊಂಡಿದ್ಯಾ? ಏಯ್, ಯಾವ ಆಂಗಲ್ ಅವ್ನು ಖುಷಿಯಾಗಿರತ್ತಾರ ಕಣದ್ ನಿನಗೆ? ಹಂಗಂದ್ರೆ ಇಲ್ಲಿ ಹೆಂಗ್ ರೂಮ್ ಕಟ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ? ಅದೆಲ್ಲ ಅಲ್ಲ ಬಿಡ. ಮತ್ತೇನೋ ಸಮಸ್ಯೆ? ಅರ್ಥ ಆಗೋದಿಲ್ಲ, ಹೋಗ. ಇಲ್ಲಿ ನೋಡು, ಬಿಸ್ನೆಸ್ ಮ್ಯಾನು. ಏನಪ್ಪ ಗಾರ್ಡನ್ ಕಡೆ ನಿನ್ ಪ್ರಯಾಣ ಎಲ್ಲೋಗಿದೆ ಎಷ್ಟು ದಿನ? ಅಯ್ಯೋ, ಯಾಕೋ ಮನ್ಸೇ ಸರಿ ಇಲ್ಲ ಕಣೋ. ಮನ್ಸ್ ಸರಿ ಇಲ್ವಾ? ಇವ್ ನೋಡಿದ್ರೆ ಬೇಜಾರಂತಾನೆ, ನೀನ್ ನೋಡಿದ್ರೆ ಮನ್ಸ್ ಸರಿ ಇಲ್ಲ ಅಂತ್ಯ. ಏನಾಯ್ತಾ ನಿಮ್ಮಿಬ್ಬರಿಗೂ? ಮೀನಾ ಅವರೇ, ಟೀ ಮಾಡ್ತಿದ್ರಾ? ನನಗೂ ಸ್ವಲ್ಪ ಕೊಡ್ತೀರಾ? ಸ್ವಲ್ಪ ಹೊತ್ತು ವೇಟ್ ಮಾಡಿ. ಓಕೆ. ಬಟ್ ಏನಾಯ್ತು, ಯಾಕೆ ಡಲ್ ಆಗಿದ್ದೀರ? ಅದು ಬೆಳಗ್ಗೆಯಿಂದ ಕೆಲಸ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ ಅಷ್ಟೆ. ಅಯ್ಯೋ ರೋಹಿಣಿ ಅವರೇ, ನೀವೇನು ಮಲಗಿಲ್ವಾ? ಇಲ್ಲ ಶ್ರುತಿ, ನಿದ್ದೆನೆ ಬರ್ಲಿಲ್ಲ. ಓಕೆ, ಟೀ ಕುಡಿತೀರಾ? ಬೇಡ. ಲೇ, ನೀವಿಬ್ರು ಹಿಂಗ್ ಸೈಲೆಂಟ್ ಆಗಿ ಓಡಾಡ್ತಾ ಇದ್ರಿ ಹೆಂಗ್ರೋ? ಏನ್ ಸಮಸ್ಯೆ ಅಂತ ಹೇಳಿ. ದುಡ್ಡಿನ ಸಮಸ್ಯೆ ಕಣ. ಅದಕ್ಕೆ ಹೇಳೋದು, ನೀನು ಸವಾಲ್ ಹಾಕ್ಬೇಕಾದ್ರೆ ಈ ಸಂಪತ್ತಿಗೆ ಸವಾಲ್ ಪಿಕ್ಚರ್ ನ ನೆನ್ಸ್ಕೋಬೇಡ್ಬೋ. ನಿನ್ ಕೈಲಿ ಏನು ಕಿಸಕ್ಕಾಗಲ್ಲ ಅಂತ. ಐದಿಗೆ ಸೈಲೆಂಟ್ ಆಗಿದ್ರೆ ಸರಿ. ನೋಡಲಿ, ಇಟ್ಗೆ ಎಲ್ಲ ಇದೆ, ತಗೊಂಡ್ ಹಂಗೆ ತಲ್ತಲ್ ಮೇಲೆ ಹಾಕ್ಬಿಡ್ತೀನಿ ನಿನಗೆ. ಲೇ, ಇರೋ ಏನೋ ಸಮಸ್ಯೆ? ಹೇಳದ್ನಲ್ಲ ದುಡ್ಡಿನ ಸಮಸ್ಯೆ ಅಂತ. ಚೇತನ್ನು ರಪ್ಪ ಅಮ್ಮನ್ ಷಷ್ಠಿ ಪೂರ್ತಿ ಮಾಡ್ತಾರ ಅಂತಪ್ಪ. ನಾನು ಅವನಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟಿದೀನಿ. ಅದ್ರಲ್ಲಿ ಏನ್ ಸಮಸ್ಯೆ ಇದೆಯೋ? ಇದಾಳಲ್ಲಪ್ಪ ನನ್ನ ಹೆಂಡ್ರಮ್ಮ, ಅವ್ಳಿಗೆ ಹೇಳ್ದೆ ಬ್ಯಾಂಕಿಂದ ಒಂದೇ ಒಂದು ರೂಪಾಯಿ ಆಚೆ ತೆಗಿಬಾರ್ದಂತೆ. ಫ್ರೆಂಡ್ಸ್ಗೆ ಅನಾವಶ್ಯಕವಾಗಿ ದುಡ್ಡು ಕೊಡಬೇಡ ಅಂತ ಹೇಳ್ಬಿಟ್ಟಿದ್ದಾಳೆ. ಈ ಕಡೆಗೆ ಚೇತನ್ ಹತ್ರಕ್ಕೆ ನಾನು ದುಡ್ಡು ಕೊಟ್ಟೆ ಕೊಡ್ತೀನಿ, ಕಮಿಟ್ ಆಗ್ಬಿಟ್ಟಿದ್ದೀನಿ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಶ್ರುತಿ, ನಿಮ್ನೇನು ಕೇಳ್ಬೇಕು, ಕೇಳಲ್ಲ? ಹಾ ರೋಹಿಣಿ ಅವರೇ, ಕೇಳಿ. ನನ್ನ ಫ್ರೆಂಡ್ಗೇನೋ ಎಮರ್ಜೆನ್ಸಿ ಇದೆ, ದುಡ್ಡು ಬೇಕು ಅಂತಿದ್ದಾರೆ. ಏನಾಯ್ತು ಮೀನಾ ಅವ್ರೆ? ಹುಷಾರು, ಕೈ ಸ್ಕಿಪ್ ಆಯ್ತು. ರವಿ, ನಿನ್ನ ಹತ್ರ ದುಡ್ಡಿದ್ದೇನ? ರವಿ, ಹಾಗೆಲ್ಲ ಯಾರಿಗೂ ಸುಮ್ನೆ ದುಡ್ಡು ಕೊಡ್ಬೇಡ ಕಣೋ. ಏಯ್, ನಾನೇನ್ ಕೇಳ್ದ? ನೀನ್ ಯಾಕೋ ನಮ್ಮಿಬ್ರು ಮಧ್ಯೆ ಬರ್ತೀಯಾ? ಯಾಕೋ ಮನಜ, ಸುಮ್ನೆ ಇರೋ, ನಾವಿಬ್ರು ಮಾತಾಡ್ತಾ ಇಲ್ವೇನೋ ಇಲ್ಲಿ? ರವಿ, ನನಗೂ ರೋಹಿಣಿಗೂ ಇದೇ ಗಲಾಟೆ. ನನ್ನ ಫ್ರೆಂಡ್ಗೆ ದುಡ್ಡು ಬೇಕು ಅಂತ ಕೇಳಿದ್ಲು, ನಾನ್ ಕೊಡ್ಲಿಲ್ಲ, ಆಗಲ್ಲ ಅಂತ ಹೇಳ್ಬಿಟ್ಟೆ. ನನ್ನ ಫ್ರೆಂಡ್ಗೆ ತುಂಬಾ ಎಮರ್ಜೆನ್ಸಿ ಇದೆ. ನೀವ್ ನನಗ್ ದುಡ್ಡು ಕೊಟ್ರೆ ನಾನು ಮುಂದಿನ ತಿಂಗಳೇ ನಿಮಗೆ ವಾಪಸ್ ಕೊಟ್ಬಿಡ್ತೀನಿ. ಸರಿ ರೋಹಿಣಿ ಅವರೇ, ಬಟ್ ನಿಮ್ ಫ್ರೆಂಡಿಗೆ ದುಡ್ಡು ಯಾಕೆ ಬೇಕಂತ? ಸರಿಯಾಗಿ ಕೇಳಿದ್ರಿ ಶ್ರುತಿ, ಹಾಗೆ ಕೇಳಿ. ಕಾರಣ ಯಾಕೋ ತಿಳ್ಕೊಬೇಕು? ಲೇ, ದುಡ್ಡನ್ನ ಯಾರಾದ್ರೂ ಸುಮ್ನೆ ಕೊಡಕ್ಕಾಗತ್ತಾ? ಅದ್ರ ಬಿಟ್ಟೆಗೆ ಬರುತ್ತಾ? ಲೇ ರವಿ, ಅವ್ರಿಗೆ ನೀನಾದ್ರೂ ಹೇಳೋ, ದುಡ್ಡನ್ನ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ. ಹೂನಪ್ಪ, ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ನಮಗೂ ಗೊತ್ತು. ಆದ್ರೆ ಒಬ್ರಿಗೆ ಅವಶ್ಯಕತೆ ಇದೆ ಅಂದಾಗ ಅದನ್ನ ನಾವು ಕೊಡ್ಬೇಕು. ಒಬ್ರಿಗೆ ದುಡ್ಡು ಕೊಡ್ತಾ ಇದೀವಿ ಅಂದ್ರೆ ಆ ದುಡ್ಡು ಅವ್ರಿಗೆ ಏನಕ್ಕೆ ಬೇಕು ಅನ್ನೋ ಕಾರಣ ತಿಳ್ಕೊಬೇಕು. ನಾನು ಶ್ರುತಿ ಅವ್ರ ಹತ್ರ ಮಾತಾಡ್ತಿದ್ದೀನಿ, ನೀನ್ ಯಾಕೆ ಮಧ್ಯ ಬಾಯ್ ಹಾಕ್ತಿದ್ದೀರಾ ಮೀನಾ ಅವ್ರೆ? ಶ್ರುತಿ, ನಾನು ಅವ್ರ ವಿಷಯಕ್ಕೆ ಮಾತಾಡ್ಲಿಲ್ಲ, ನನ್ಗನ್ಸಿದ್ ಹೇಳ್ದೆ. ಇಲ್ಲಿ ನಿಮ್ಮ ಒಪಿನಿಯನ್ ಯಾರು ಕೇಳ್ತಿದ್ದಾರೆ ಮೀನಾ? ಗಾಯಸ್, ಯಾಕೆ ಟೆನ್ಷನ್ ಆಗ್ತಿದ್ದೀರಾ ನೀವು? ಅಂಡ್ ರೋಹಿಣಿ ಅವ್ರೆ, ಮೀನಾ ಅವರು ಅವ್ರ ಪರ್ಸ್ಪೆಕ್ಟಿವ್ ಹೇಳಿದ್ರು ಅಷ್ಟೇ. ಅಂಡ್ ನೀವ್ ಯಾಕೆ ಹಾಗೆ ಹೇಳಿದ್ರಿ? ಅದೇನಿಲ್ಲ ಶ್ರುತಿ, ನನ್ನ ಅವರ ಮಧ್ಯೆ ಇಂಥದ್ದೇ ಒಂದ್ ಸಮಸ್ಯೆ ಆಗಿದೆ ಅಷ್ಟೇ. ಮತ್ತೆ ಒಂದ್ ಸಮಸ್ಯೆನಾ? ನಮ್ಮಿಬ್ರು ವಿಷಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಶ್ರುತಿ, ಆದ್ರೆ ಬೇರೆ ವಿಷಯದಲ್ಲಿ ನಮ್ಮಿಬ್ರು ಮಧ್ಯೆ ಸಮಸ್ಯೆ ಆಗಿದೆ ಅಷ್ಟೇ. ಅದ್ ಯಾವಾಗ್ಲೂ ಹಾಗೇನೆ ಮೀನಾ ಅವ್ರೆ, 3ನೇ ಅವರಿಂದಾನೆ ಗಂಡ ಹೆಂಡತಿ ಮಧ್ಯೆ ಜಗಳ ಆಗೋದು. ಈಗ ಆ ತರದೇ ಒಂದ್ ಆಗ್ತಿದೆ. ಅವ್ರ ಫ್ರೆಂಡ್ಗೆ ಸಹಾಯ ಮಾಡ್ಬೇಕು ಅಂತ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಾನ್ ಬೇಡ ಅಂತ ಹೇಳ್ತಿದ್ದೀನಿ. ಅದಂಗ ಬೇಡ ಅಂತಾಳೆ? ರವಿ, ಅವನು ಹೆಂಡತಿ ಹೇಳೋದು ಕರೆಕ್ಟ್ ಆಗಿದೆ ಕಣೋ. ಯಾರೋ ಕೇಳ್ತಾರೆ ಅಂತ ನಮ್ಮ ಹತ್ರ ಇರೋ ದುಡ್ಡನ್ನ ಎತ್ತಿ ಕೊಡಕ್ಕಾಗತ್ತಾ? ಅಯ್ಯೋ ಶ್ರುತಿ, ನಮ್ ಫ್ರೆಂಡ್ ದುಡ್ಡು ಕೊಡೋದ್ರಲ್ಲಿ ತಪ್ಪೇನಿದೆ? ಶ್ರುತಿ,
ಫ್ರೆಂಡ್ ದುಡ್ಡು ಕೊಡೋದ್ರಲ್ಲಿ ಯಾವ್ದೇ ರೀತಿ ತಪ್ಪಿಲ್ಲ. ಅವ್ರ ಅವಶ್ಯಕತೆ ಇದ್ರೆ ಕೊಡೋಣ, ಅನವಶ್ಯಕವಾಗಿ ಖರ್ಚು ಮಾಡ್ತೀನಿ ಅಂದ್ರೆ ಯಾಕೆ ಕೊಡ್ಬೇಕು? ನೀನ್ ಹೇಗ್ ಕೊಡ್ಬೇಕು? ಅವ್ರ ಕೈಗೆ ಒಂದ್ ಫಾರ್ಮ್ ಕೊಟ್ಬಿಟ್ಟು ನೀವ್ ಆ ದುಡ್ಡನ್ನ ಯಾಕೆ ಖರ್ಚು ಮಾಡ್ತಾ ಇದೀರಾ, ಹೇಗ್ ಖರ್ಚು ಮಾಡ್ತಾ ಇದೀರಾ, ಹೇಗ್ ಕೊಡ್ಬೇಕು, ಎಷ್ಟ್ ಕೊಡ್ಬೇಕು, ಆ ದುಡ್ಡನ್ನ ವಾಪಸ್ ಯಾವಾಗ ಕೊಡ್ತೀರಾ ಎಲ್ಲ ಬರ್ಸ್ಕೊಂಡ್ ಕೊಡ್ಬೇಕಾ? ಹಾಗೆ ಕೊಡ್ಬೇಕು. ತುಂಬಾ ಎಮರ್ಜೆನ್ಸಿ ಇದೆ ಅಂತ ಅಂದ್ರೆ ದುಡ್ಡು ಕೊಡ್ಬೇಕು. ಬೇಡದಿರೋ ವಿಷಯಕ್ಕೆಲ್ಲ ದುಡ್ಡು ಯಾಕೆ ಕೊಡ್ಬೇಕು? ಅಯ್ಯೋ, ಒಬ್ರಿಗೆ ಅದು ಬೇಡದೇ ಇರೋ ಖರ್ಚಾಗಿರ್ಬೋದು, ಆದ್ರೆ ಇನ್ನೊಬ್ರಿಗೆ ಅದು ಬೇಕಾಗಿರೋ ಖರ್ಚಾಗಿರುತ್ತೆ. ನಮ್ ಕೈಲಿದ್ರೆ ನಾವು ಸಹಾಯ ಮಾಡ್ಬೇಕು, ಎನ್ಕ್ವೈರಿ ಮಾಡೋದಲ್ಲ. ಇದು ಕರೆಕ್ಟ್ ಪಾಯಿಂಟೇ ಅಲ್ವಾ? ಏನ ಒಳ್ಳೆ ಪಾಯಿಂಟ್ ನಿನ್ ತಲೆಲೇ. ರೋಡಲ್ಲಿ ಯಾರೋ ಹೋಗ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಡುತ್ತಪ್ಪ, ಅವ್ರ ಕೈಯ ಕಾಲ ಮುರಿದೋಗ್ಬಿಡುತ್ತೆ. ಆವಾಗ ಅವ್ರ ಹತ್ರ ಹೋಗ್ಬಿಟ್ಟು, ರೀ ನಿಮ್ ಕೈ ಕಾಲು ನಿಜವಾಗ್ಲೂ ಮುರಿದೋಗ್ಬಿಟ್ಟಿದ್ಯಾ, ಅದೇನದು ಆಚೆ ಬರ್ತಾ ಇರೋದು ಲಿಕ್ವಿಡ್ ರಕ್ತನೇನ ಅದು? ಚೀಟಿ ಅದು ಕೆಚಪ್ ಅಲ್ವಾ, ಟೊಮೆಟೊ ಸಾಸ್ ಅಲ್ವಾ ಅಂತ ಕೇಳಕಾತೆ ನೀನು? ಮನೋಜ, ಇವ್ನು ಹೇಳ್ತಾ ಇರೋದ್ರಲ್ಲಿ ನ್ಯಾಯ ಇದೆ ಕಣ. ಇದ್ರಲ್ಲಿ ಎಂತ ನ್ಯಾಯ ಇದೆ ಶ್ರುತಿ? ಯಾರಾದ್ರೂ ಹೊಟ್ಟೆ ಹಚ್ಕೊಂಡಿದ್ರೆ ಕಾಸು ಕೊಟ್ಟು ಅವ್ರಿಗೆ ಏನಾದ್ರು ಕೊಡ್ಸೋದು ನ್ಯಾಯ, ಒಂಥರ ಪುಣ್ಯ. ಅದೇ ನಾನು ದೊಡ್ಡ ಹೋಟ್ಲಿಗೆ ಹೋಗ್ತೀನಿ, ನನಗೆ ಬಿರಿಯಾನಿನೇ ಬೇಕು, ಆ ರೀತಿ ಬೇಕು, ಈ ರೀತಿ ಊಟ ಬೇಕು ಅಂತ ಕೇಳಿದ್ರೆ ಯಾವ ನ್ಯಾಯ? ನಾವು ಕಷ್ಟಪಟ್ಟು ದುಡ್ದಿದೆ ತಾನೇ ದುಡ್ಡು, ಅದು ಇದನ್ನ ಯೋಚನೆ ಮಾಡ್ಬೇಕಿರೋ ವಿಷಯನೇ. ಇದ್ರಲ್ಲಿ ಯೋಚನೆ ಮಾಡಕ್ ಏನೋ ಇದೆ? ಯೋಚನೆ ಮಾಡ್ಬೇಕಣೋ. ಹಾಗೆಲ್ಲ ಯಾರಾದ್ರೂ ದುಡ್ಡು ಕೇಳಿದ್ರೆ ಎತ್ತಿ ಎತ್ತಿ ಕೊಟ್ಬಿಡ್ಬಾರ್ದು. ಹಾಗೆಲ್ಲ ಕೊಡ್ತಾ ಹೋದ್ರೆ ನಮ್ ಕೈನೇ ಖಾಲಿ ಆಗೋದು. ಇದು ಸರಿಯಾಗೇ ಇದೆ. ಸ್ವಲ್ಪ ಲಾಜಿಕಲ್ ಆಗಿ ಯೋಚನೆ ಮಾಡಿ. ಒಬ್ರ ಕಷ್ಟಕ್ಕೆ ನಾವಾದ್ರೇನೆ ನಮ್ ಕಷ್ಟಕ್ಕೆ ಅವ್ರು ಮಿಡಿಯೋದು. ಏನ್ ಹೌದಲ್ವಾ? ಮನುಷ್ಯ ಅಂತ ಅಂದ್ಮೇಲೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡೇ ಬದುಕ್ಬೇಕು. ಇಲ್ಲಿ ಇವ್ನಿದಾನಲ್ಲ ಇವನು, ಇವ್ನಂಗ್ ಸ್ವಾರ್ಥಿಯಾಗಿ ಬದುಕಬಾರ್ದು. ಯಾರಾದ್ರೂ ನಮ್ಮ ಹತ್ರ ಬಂದು ನಮ್ಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದ್ರೆ ಯಾಕೆ ಸಹಾಯ ಮಾಡ್ಬೇಕು ಅಂತ ಕೇಳಬಾರ್ದು. ನಮ್ಮ ಹತ್ರ ಇದ್ರೆ ಕೊಡ್ಬೇಕು ಅಷ್ಟೇ. ಅದನ್ನ ದಟ್ಟನ ಅಂತ ಕರೀತಾ ಶ್ರುತಿ. ನನ್ನನ್ನ ದಡ್ಡಿ ಅಂತಿದ್ದಾರೆ ಶ್ರುತಿ ಮೀನಾ. ನಾನು ನಿಮ್ಮ ಮಾತ್ಗೆ ಹೇಳ್ತಿರೋದು. ನಮ್ಮಿಂದ ಏನೋ ಸಹಾಯ ಆಗುತ್ತೆ ಅಂತ ನಮ್ ಜೊತೆ ಸ್ನೇಹ ಮಾಡಿದ್ರೆ ಅದನ್ನ ಸ್ನೇಹ ಅಂತ ಕರಿಯಲ್ಲ. ನಮ್ಮಿಂದ ಏನು ಬಯಸದೇ ಇರೋದೇ ನಿಜವಾದ ಸ್ನೇಹ. ಕರೆಕ್ಟು, ಮೀನಾ ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ ರೋಹಿಣಿ ಅವ್ರೆ. ನಮ್ ಫ್ರೆಂಡು ಅವ್ರಿಗೇನೋ ಎಮರ್ಜೆನ್ಸಿ ಇದೆ ಅಂತಂದ್ರೆ ಅವ್ರು ಕೇಳಕ್ಕಿಂತ ಮುಂಚೆನೆ ನಾವ್ ಹೆಲ್ಪ್ ಮಾಡ್ಬೋದಪ್ಪ. ಅಂಡ್ ದುಡ್ಡಿನ ಅವಶ್ಯಕತೆ ಇದ್ರೆ ಅದು ಕೊಡ್ಬೋದು. ನಿಜವಾಗ್ಲೂ ಒಬ್ರಿಗೆ ಅವಶ್ಯಕತೆ ಇದೆ ಅಂದಾಗ ನಾವ್ ಸಹಾಯ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಸ್ನೇಹಕ್ಕೆ ಅರ್ಥನೇ ಇರಲ್ಲ, ದುಡ್ಡಿದ್ದು ಪ್ರಯೋಜನ ಇರಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು ಶ್ರುತಿ. ಮನುಷ್ಯ ಅವಶ್ಯಕತೆ ಅಂದಾಗ ದುಡ್ಡು ಕೊಡೋಣ, ಅದೇ ಅವಶ್ಯಕತೆ ಇದ್ದಾಗೆಲ್ಲ ನಾವು ಕೊಡ್ಲೇಬೇಕು ಅನ್ನೋದು ಏನಿಲ್ಲ ಅಲ್ವಾ? ಮನುಷ್ಯಂಗೆ ಅವಶ್ಯಕತೆ ಅನ್ನೋದು ಯಾವತ್ತೂ ನಿಲ್ಲಲ್ಲ ನೋಡು. ಅವ್ನಿಗೆ ಅವಶ್ಯಕತೆ ಇದ್ದಾಗೆಲ್ಲ ನಾವು ಕೊಡ್ತಾ ಹೋದ್ರೆ ಕೊನೆಗೆ ನಾವು ಕೈ ಖಾಲಿ ಮಾಡ್ಕೊಂಡು ಬೀದಿಗೆ ನಿಲ್ಬೇಕಾಗತ್ತೆ. ಮೊದ್ಲು ನಮ್ಮ ಅವಶ್ಯಕತೆ ಏನಿದೆ ಅನ್ನೋದನ್ನ ನಾವು ನೋಡ್ಕೋಬೇಕು. ಬೇರೆಯವ್ರಿಗೆ ಸಹಾಯ ಮಾಡೋದೆಲ್ಲ ಬೇಡದೇ ಇರೋ ಕೆಲಸ. ಶ್ರುತಿ, ಇದನ್ನ ಸೆಲ್ಫಿಶ್ನೆಸ್ ಅಂತಾರೆ. ನಮ್ ಹತ್ರ ದುಡ್ಡಿದ್ದು ನಾವ್ ನಮ್ ಫ್ರೆಂಡಿಗೆ ಸಹಾಯ ಮಾಡದೆ ಹೋದ್ರೆ ಅದು ತಪ್ಪು. ಯಾವ ಶ್ರುತಿ ತಪ್ಪು? ಯಾವ ಸ್ವಾರ್ಥ? ನಾವ್ ಚೆನ್ನಾಗಿ ಸಂಪಾದನೆ ಮಾಡಿ ಮಾಡಿ ನನ್ನ ಹತ್ರನೇ ಇಟ್ಕೋಬೇಕಂತ ನಾವ್ ಹೇಳ್ತಿಲ್ಲ. ಆದ್ರೆ ಅವ್ರು ಕೇಳ್ದಾಗೆಲ್ಲ ಯಾಕೆ ಅಂತ ಕೇಳ್ದೆ ಅದನ್ನ ಕೊಡ್ತಾ ಹೋದ್ರೆ ನಾಳೆ ದಿನ ಮೋಸ ಹೋಗೋದು ನಾವೇ. ಯಾಕೆ ಮೋಸ ಆಗ್ತೀವಿ? ನಾವು 4 ಜನಕ್ಕೆ ಸಹಾಯ ಮಾಡಿದ್ರೆ ನಮಗೆ ಒಳ್ಳೇದಾಗತ್ತೆ ಅಂತ ಹೇಳಿದಾರೆ ನಮ್ ಲಕ್ಕಿ. ಅದು ದುಡ್ಡು ಇಲ್ದೇ ಇರೋರು ಅವ್ರ ಕೈಯಿಂದ ದುಡ್ಡು ಹೊಡೆಯಕ್ಕೆ ಹೇಳಿರೋ ಮಾತು. ದುಡ್ಡು ಇರೋರು ಗೊತ್ತು ಕಣೋ ಅದ್ರ ಬೆಲೆ ಏನು ಅಂತ. ಇದೆಲ್ಲ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಮೀನವ್ರೆ. ನಾನೇ ಹಾಗೆಲ್ಲ ಬೇಡದೆ ಇರೋ ಖರ್ಚಿಗೆ ಬೇರೆಯವ್ರ ಮುಂದೆ ಕೈ ಚಾಚಲ್ಲ. ಹಾಗಾದ್ರೆ ನಾನ್ ಕೈ ಚಾಚ್ತೀನಿ ಅಂತ ಹೇಳ್ತಿದ್ದೀರಾ? ಅಯ್ಯೋ, ನಾನೇ ಹಾಗೆಲ್ಲ ಹೇಳ್ದೆ. ನೀವ್ ಹಾಗೆ ತಿಳ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲಪ್ಪ. ಗೈಸ್, ಜಸ್ಟ್ ಚಿಲ್. ಯಾರೋ ಬಗ್ಗೆ ಮಾತಾಡ್ಕೊಂಡು ನೀವಿಬ್ರು ಯಾಕೆ ಆರ್ಗ್ಯೂ ಮಾಡ್ತಾ ಇದ್ದೀರಾ? ಪೆಂಗ್ಯ, ಪೆದ್ದಂಗ್ ಮಾತಾಡ್ತಾ ಇದೀಯ ನೀನು. ಅದ್ ಮಾತಾಡ್ತಿರೋದು ನೀನು ಕಣಲೇ. ಇದಕ್ಕೊಂದು ಸೊಲ್ಯೂಷನ್ ಯೋಚನೆ ಮಾಡೋದ್ಬಿಟ್ಟು ನೀವಿಬ್ರು ಯಾಕೆ ಕಿತ್ತಾಡ್ತಾ ಇದ್ದೀರಾ? ಆಯ್ತಪ್ಪ, ಈಗ ಇಷ್ಟೊತ್ತು ನಾವು ಮಾತಾಡಿದ್ವಿ, ನೀನ್ ಕೇಳಿಸ್ಕೊಂಡಿದ್ಯಾ ತಾನೆ? ಈಗ ನೀನೇ ಹೇಳು ಯಾವ್ದು ಸರಿ ಅಂತ. ನೀವ್ ಹೇಳಿ. ಹೌದು ಕಣ ರವಿ, ಯಾರು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತಾ ಇದ್ರೆ ಹೇಳು. ರೋಹಿಣಿ ಅವ್ರು ಹೇಳ್ತಿರೋ ಹಾಗೆ ಒಂದ್ ಫ್ರೆಂಡಿಗೆ ಸಹಾಯ ಮಾಡೋದು ಮುಖ್ಯನೇ. ಅಂಡ್ ಮೀನಾ ಅವ್ರು ಹೇಳ್ತಿರೋ ಹಾಗೆ ನಾವ್ ಆ ಫ್ರೆಂಡ್ಗೆ ಯಾವ ಕಾರಣಕ್ಕೆ ಸಹಾಯ ಮಾಡ್ತಿದೀವಿ ಅಂತ ತಿಳ್ಕೊಳ್ಳೋದು ಮುಖ್ಯನೇ. ಫಾರ್ ಎಕ್ಸಾಂಪಲ್, ಹಾಸ್ಪಿಟಲ್ ಖರ್ಚಿಗೆ, ಮನೆ ರೆಂಟು ಅಥವಾ ಅಡ್ವಾನ್ಸ್ ಕಟ್ಟಬೇಕು ಅಂದಾಗ ಹೆಲ್ಪ್ ಮಾಡ್ಬೋದಪ್ಪ. ಇಬ್ರು ಸರಿಯಾಗಿ ಹೇಳ್ತಾ ಇದ್ರ ಕಣ. ನಾರ್ಮಲ್ ಆಗಿ ಹುಡುಗರು ಫ್ರೆಂಡ್ಸ್ ಹೆಲ್ಪ್ ಕೇಳಿದ ತಕ್ಷಣ ಮಾಡ್ಬಿಡ್ತೀವಿ, ಕೂತ್ಕೊಂಡು ಯೋಚನೆ ಎಲ್ಲ ಮಾಡಲ್ಲ. ಅದ್ರಲ್ಲಿ ಸೂರ್ಯ ಹೇಳ್ತಿರೋದು ಸರಿ ಇದೆ. ಹಾಗಂತ ಹೇಳ್ದವ್ರಿಗೆಲ್ಲ ದುಡ್ಡು ಎತ್ತು ಕೊಟ್ಬಿಡ್ಬಾರ್ದು. ಅದ್ರಲ್ಲಿ ಮನೋಜ್ ಹೇಳ್ತಿರೋದು ಸರಿಯಾಗಿದೆ. ಸೊ ದುಡ್ಡು ಕೊಡ್ಬಾರ್ದು ಅಂತ ಹೇಳ್ತಿದ್ದೀರಾ? ಹಾಗೆ ಅವರು ಹೇಳ್ತಿರೋದು ಸರಿಯಾಗಿ ಹೇಳಿದ್ರು ಶ್ರುತಿ. ಹಾಗಿದ್ರೆ ನಮ್ಗೆ ಹೆಲ್ಪಿಂಗ್ ನೇಚರ್ ಇರ್ಬಾರ್ದಾ? ಜೋ ಇರ್ಬೇಕು ರೋಹಿಣಿ ಅವ್ರೆ.
ಬಟ್ ಹಾಗಂತ ಮೀನಾ ಅವ್ರು ಹೇಳ್ದಂಗೆ ನಾವು ಮೋಸನೂ ಹೋಗ್ಬಾರ್ದಲ್ವಾ? ದುಡ್ಡು ಕೊಡ್ಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಬಡ್ಡಿ ಕೊಡ್ಬೋದಲ್ವಾ ನಾವು? ಅಟ್ಲೀಸ್ಟ್ ನಮ್ಗಾರು ಬಡ್ಡಿ ಬರುತ್ತೆ. ನಮ್ ಹತ್ರ ದುಡ್ಡಿರೋವರೆಗೂ ಅವ್ರು ಕೇಳ್ತಾನೆ ಇರ್ತಾರೆ. ನಾವೇನಾದ್ರೂ ಕೊಡ್ತಾನೆ ಹೋದ್ರೆ ನಮ್ ಜೇಬ್ ಖಾಲಿ ಆಗುತ್ತೆ ಹೊರತು ಆ ದುಡ್ಡು ರಿಟರ್ನ್ ಆಗಲ್ಲ ಕಣೋ. ಅದಕ್ಕೆ ಅದನ್ನ ಬಡ್ಡಿಗೆ ಅಂತ ಕೊಡ್ಬೇಕು. ಆಗ ಅವ್ನಿಗೆ ಅಮೌಂಟ್ ರಿಟರ್ನ್ ಮಾಡ್ಬೇಕು ಅನ್ನೋ ಭಯನೂ ಇರುತ್ತೆ. ಫ್ರೆಂಡ್ ಆಗಿರೋದ್ರಿಂದ ನಾವು ಅವ್ನಿಗೆ ಕಡಿಮೆ ಬಡ್ಡಿಗೂ ಕೊಡ್ಬೋದು. ಅಷ್ಟೇ ಅಲ್ಲ, ಈ ರೀತಿ ಬೇಡದೇ ಇರೋದಕ್ಕೆಲ್ಲ ಖರ್ಚು ಮಾಡಕ್ ಹೋಗ್ಬೇಡ. ಇದೇ ರೀತಿ ಮಾಡ್ತಾ ಹೋದ್ರೆ ಸುಮ್ಮನೆ ನಿನಗೆ ಪ್ರಾಬ್ಲಮ್ ಆಗುತ್ತೆ. ಅಂಡ್ ಆಲ್ಸೋ ನಮ್ ಫ್ರೆಂಡ್ಶಿಪ್ ಅಫೆಕ್ಟ್ ಆಗತ್ತೆ ಅಂತ ಅವರಿಗೆ ಹರ್ಟ್ ಆಗದಿರೋ ತರ ಅಡ್ವೈಸ್ ಮಾಡ್ಬಿಡಿ. ಸೊ ಅವಾಗ ನಮ್ ದುಡ್ಡು ಸೇಫ್ ಆಗಿರುತ್ತೆ, ಅವ್ರಿಗೂ ಹರ್ಟ್ ಆಗಲ್ಲ. ಏನಂತೀರಾ? ಇದು ಒಳ್ಳೆ ಐಡಿಯಾ. ಹಾ, ಥ್ಯಾಂಕ್ ಗಾಡ್, ಇಬ್ರು ನನ್ ಮಾತು ಒಪ್ಕೊಂಡ್ರಲ್ಲ. ಥ್ಯಾಂಕ್ ಯು ಸೋ ಮಚ್. ಹೌದು, ನಿಮ್ಮಿಬ್ರಿಗೆ ನನ್ ಯಾವ ಮಾತು ಸರಿ ಅಂತ ಅನಿಸ್ತು? ನನಗ್ ಬೇಕಾಗಿರೋ ಸೊಲ್ಯೂಷನ್ ನನ್ಗೆ ಸಿಕ್ಕಿದೆ. ಥ್ಯಾಂಕ್ ಯು. ನನ್ಗೂ ಒಂದ್ ಒಳ್ಳೆ ಐಡಿಯಾ ಬಂತು. ಥ್ಯಾಂಕ್ ಯು ಶ್ರುತಿ. ಇವ್ರಿಬ್ರಿಗೆ ಏನ್ ಸೊಲ್ಯೂಷನ್ ಸಿಕ್ತು ಅಂತ ನನಗಂತೂ ಗೊತ್ತಿಲ್ಲ. ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ನನಗೆ ಅಷ್ಟು ಖುಷಿ ಇದೆಯಪ್ಪ. ಬಂದ್ಬಿಟ್ಟ ದೊಡ್ಡದಾಗಿ. ಅಲ್ಲ, ಫ್ರೆಂಡು ಎಮರ್ಜೆನ್ಸಿ ದುಡ್ಡು ಕೊಡು ಅಂತ ಕೇಳ್ಕೊಂಬಂದ್ರೆ ಅದನ್ನ ಬಡ್ಡಿ ಕೊಡು ಅಂತೀಯ, ಆದ್ರೂ ದುಡ್ಡು ಮಾಡಕ್ ನೋಡ್ತೀಯ ನೀನು. ಇವಾಗ ನನಗೆ ಈಗೊಂದು ಕ್ಲಾರಿಟಿ ಸಿಕ್ತು. ಬಾಯ್ ಗೈಸ್. ನಿನಗೆ ಕ್ಲಾರಿಟಿ ಸಿಕ್ತಾನ? ಕ್ಲಾರಿಟಿನೂ ಸಿಗ್ಲಿಲ್ಲ, ಕಲರ್ ಫೋಡನೂ ಸಿಗ್ಲಿಲ್ಲ. ಇದಕ್ಕೆ ನಾನೇ ಏನೋ ಒಂದು ಐಡಿಯಾ ಮಾಡ್ತೀನಿ, ನೀನು ಹೋಗು. ಹೋಗಲೇ. ಇನ್ನು ನನ್ನ ಮೇಲೆ ಕೋಪ ಹೋಗಿಲ್ವಾ? ನಾನು ತುಂಬಾ ಖುಷಿಯಾಗಿದ್ದೀನಿ. ನನ್ನ ಗಂಡ ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನೋಡಿ, ಅದಕ್ಕೆ ನನಗೆ ತುಂಬಾ ತುಂಬಾ ಖುಷಿ. ಏನು ವ್ಯಂಗ್ಯ ಮಾಡ್ತಿದ್ಯಾ? ಆಕ್ಚುಲಿ ನಾನು ನಿನ್ ಮೇಲೆ ಕೋಪ ಮಾಡ್ಕೋಬೇಕು. ಯಾಕೆ ಯಾವಾಗಲೂ ಛಾಯಾವೇಶನ ಮುಂದೆ ತಂದು ಮಾತಾಡ್ತಿರ್ತೀಯ? ಹೌದು, ನಾನು ಅವಳನ್ನ ನಂಬಿದ್ದೆ, ಯಾಕಂದ್ರೆ ನಾನು ಅವಳನ್ನ ಅಷ್ಟು ಪ್ರೀತಿಸಿದೆ ರೋಹಿಣಿ. ಆದ್ರೆ ಅವಳನ್ನ ಮೋಸ ಮಾಡ್ಬಿಟ್ಲು ಅಷ್ಟೇ. ಅದಕ್ಕೆ ನಾನೀಗ ಯಾರನ್ನು ನಂಬೋ ಪರಿಸ್ಥಿತಿಲಿ ಇಲ್ಲಪ್ಪ. ನನ್ ಮೇಲೂ ನಂಬಿಕೆ ಇಲ್ವಾ ಮನೋಜ್ ನಿಮ್ಗೆ? ನಾನೀಗ ನಂಬೋಂತ ಇಬ್ರು ವ್ಯಕ್ತಿಗಳಂತಂದ್ರೆ ಅದು ಅಮ್ಮ, ಇನ್ನೊಂದು ನೀನು. ನೀವಿಬ್ರು ಯಾವತ್ತೂ ನನ್ಗೆ ತೊಂದರೆ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ನಿನಗೆ ನಿನ್ ಫ್ರೆಂಡ್ ಮೇಲೆ ನಂಬಿಕೆ ಇರಬಹುದು, ಆದ್ರೆ ಯಾರು ಯಾವಾಗ ಹೇಗ್ ಬದಲಾಗ್ತಾರೆ ಅನ್ನೋದೇ ಗೊತ್ತಿಲ್ವೇ? ನೋಡ್ ರೋಹಿಣಿ, ನಾನು ಇಷ್ಟೆಲ್ಲ ಹೇಳ್ತಿರೋದು ನಾಳೆ ನೀನು ನಿನ್ ಫ್ರೆಂಡ್ ನ ನಂಬಿ ಮೋಸ ಹೋಗ್ಬಾರ್ದು ಅಂತ ಅಷ್ಟೇ. ಮುಂಚೆ ಎಲ್ಲ ಆ ಸೂರ್ಯ ಛಾಯಾವೇಶನ ಹೇಳಿ ನಾನು ಅವಮಾನ ಮಾಡ್ತಿದ್ದ. ಆಗೆಲ್ಲ ನೀನೇ ನನ್ನ ಜೊತೆ ನಿಂತು ಅವನ್ಗೆ ಎದ್ರಾಗ ಮಾತಾಡ್ತಿದ್ದೆ. ಈಗ ನೋಡಿದ್ರೆ ನೀನೇ ಛಾಯಾವೇಶನ ತಗೊಬಂದು ನನ್ಗೆ ಅವಮಾನ ಮಾಡ್ತಿದ್ರೆ ನನ್ಗೆ ಹೇಗಾಗ್ಬೇಕು ಹೇಳು? ಸಾರಿ ಮನೋಜ್, ನನ್ನ ಫ್ರೆಂಡ್ಗೆ ದುಡ್ಡು ಬೇಕು ಅಂತ ಕೇಳಿದಾಗ ನೀವು ಕೊಡಲ್ಲ ಅಂತ ಹೇಳ್ಬಿಟ್ರಲ್ಲ, ನನಗೆ ತುಂಬಾ ಬೇಜಾರಾಗೋಯ್ತು. ಆ ನೋವಲ್ಲಿ ಹಾಗೆ ಮಾತಾಡ್ಬಿಟ್ಟೆ, ಬೇರೆ ಯಾವ ಉದ್ದೇಶನೂ ನನ್ಗಿರ್ಲಿಲ್ಲ. ಓಕೆ, ಇನ್ ಮುಂದೆ ಯಾವುದೇ ಕಾರಣಕ್ಕೂ ಆ ಛಾಯಾವೇಶನ ನನ್ನ ಮುಂದೆ ಹೇಳ್ಬೇಡ. ಅಂತವಳು ನನ್ನ ಜೀವನದಲ್ಲಿ ಇದ್ಲು ಅನ್ನೋದನ್ನೇ ಮರಿಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನಿ. ಇಲ್ಲ ಮನೋಜ್, ಇನ್ಮೇಲೆ ಯಾವತ್ತೂ ಅವಳ ಬಗ್ಗೆ ಮಾತಾಡಲ್ಲ. ಈಗೇನು ದುಡ್ಡೇ ಅಲ್ವಾ ನಮಗೆ ಸಮಸ್ಯೆ? ಬೇಡ ಬಿಡಿ, ನೀವ್ ಯಾವ ದುಡ್ಡು ನನಗೆ ಕೊಡೋದ್ ಬೇಡ. ಇರ್ಲಿ ಬಿಡಿ ಮನೋಜ್, ನನ್ನ ಫ್ರೆಂಡ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿರೋದು ನಾನಲ್ವಾ? ನಾನೇ ಈಗ ಅವಳ ಹತ್ರ ಇಲ್ಲ ಅಂತ ಹೇಳ್ತೆ. ಅವಳು ಏನ್ ಬೇಕಾದ್ರೂ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಿ ಬಿಡಿ. ಇಲ್ಲ ರೋಹಿಣಿ, ನಾನು ಇದ್ರ ಬಗ್ಗೆ ಹೊರಗೋಗಿ ತುಂಬಾ ಯೋಚನೆ ಮಾಡಿದೆ. ನೀನು ನಿನ್ ಫ್ರೆಂಡ್ ಬಗ್ಗೆ ಇಷ್ಟೊಂದು ಹೇಳ್ತಿದ್ಯಾ ಅಂತ ಅಂದ್ರೆ ಆ ಫ್ರೆಂಡ್ ನಿನಗೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ನನ್ಗನ್ಸ್ತು. ನಾವು ದುಡ್ಡನ್ನ ಹಾಗೆ ಕೊಟ್ಟು ತಗೊಳೋದಕ್ಕಿಂತ ಬಡ್ಡಿ ಬಿಡೋಣ, ಆಗ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಬಡ್ಡಿಗ? ನೀನು ಒಂದ್ಸಲ ದುಡ್ಡು ಬೇಕು ಅಂದಾಗ ಬಡ್ಡಿಗೆ ತಾನೇ ತಗೊಂಡಿದ್ದ ನನ್ನ ಹತ್ರ. ಈಗಲೂ ಅದನ್ನೇ ಮಾಡೋಣ. 3%ಗೆ ಬಡ್ಡಿ ದುಡ್ಡು ಕೊಡೋಣ. 1,00,000ಕ್ಕೆ 3%, 3,000 ಬಡ್ಡಿ ಆಗುತ್ತೆ. 3%? ಹೌದು ರೋಹಿಣಿ, ಆಗ್ಲೇ ಅಷ್ಟೊಂದು ಬಡ್ಡಿ ಕಟ್ಟಕ್ ಆಗಲ್ಲ ಅಂತ ಅಷ್ಟನ್ನ ಬೇಗ ವಾಪಸ್ ಕೊಟ್ಬಿಡ್ತಾರೆ. ಏನ್ ಯೋಚನೆ ಮಾಡ್ತಿದ್ದೀರ ರೋಹಿಣಿ? ಐಡಿಯಾ ಚೆನ್ನಾಗಿದೆ ತಾನೆ? ಹಾ, ತುಂಬಾ ಚೆನ್ನಾಗಿದೆ.
ಅಯ್ಯೋ ನೀವು ಆಗಾಗ ಬ್ರಿಲಿಯಂಟ್ ಅಂತ ಪ್ರೂವ್ ಮಾಡ್ಕೊತಿರ್ತೀರಾ. ಸೂಪರ್, ನೀವು ಸೂಪರ್. ನಿನ್ಗಿದು ಓಕೆ ತಾನೆ? ಒಬ್ನೇ ಆಚೆ ಹೋಗಿ ಯೋಚನೆ ಮಾಡ್ತಿದ್ದೆ, ನಿನ್ಗಿದು ಓಕೆ ತಾನೆ? ಅಯ್ಯೋ ಡಪ್ಪಲ್ ಓಕೆ ಮನೋಜ್. ನನಗೆ ಐಡಿಯಾ ಬರ್ಲಿಲ್ಲ ನೋಡಿ. ನಾನ್ ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅಂತ ನೀವ್ ನನಗೋಸ್ಕರ ಇದನ್ನೆಲ್ಲ ಯೋಚನೆ ಮಾಡಿದಿರಲ್ಲ, ತುಂಬಾ ಸಂತೋಷ ಆಯ್ತು ಮನೋಜ್. ಒಂದ್ ನಿಮಿಷ ಇರಿ, ಈಗ್ಲೇ ನನ್ ಫ್ರೆಂಡ್ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಹಾಗಾದ್ರೆ ಮೊದಲನೇ ತಿಂಗಳು ಬಡ್ಡಿನ ಹಿಡ್ಕೊಡೆ ಕೊಡೋಣ. ಅಯ್ಯೋ ಹಾಗೆಲ್ಲ ಮಾಡ್ಬಿಟ್ಟಿರಾ, 1 ಲಕ್ಷ ಅಡ್ವಾನ್ಸ್ ಕೊಡ್ಬೇಕು. ಅಡ್ವಾನ್ಸಾ? ಅಂದ್ರೆ ನೀವ್ ಅಡ್ವಾನ್ಸ್ ಆಗಿ ಏನು ಕಟ್ ಮಾಡ್ಕೋಬೇಡಿ, ತಿಂಗಳು ಬಡ್ಡಿನ ನಾನೇ ನಿಮ್ ಕೈ ತಂದ್ಕೊಡ್ತೀನಿ ಅಂತಂದೆ. ಪಾಪ ಮನೋಜ್, ಫುಲ್ 1 ಲಕ್ಷ ಬೇಕೇ ಬೇಕಂತೆ ಅವಳಿಗೆ. ಸರಿ, ಹಾಗಾದ್ರೆ ನಾಳೆ ನೀನ್ ಶೋರೂಮ್ ಬಾ, ಅಲ್ಲೇ ದುಡ್ಡು ಕೊಡ್ತೀನಿ. ಬಡ್ಡಿ ಕೊಡ್ತಿರೋದು? ಹಾ ಹೇಳಿದ್ರಲ್ಲ ಮನೋಜ್, ನೀವೇನೋ ಹೆದರ್ಕೋಬೇಡಿ. ಕರೆಕ್ಟ್ ಆಗಿ ಬಡ್ಡಿನ ನಿಮ್ ಕೈ ತಲುಪಿಸೋ ಜವಾಬ್ದಾರಿ ನಂದು. ಗುಡ್ ಗುಡ್. ಸರಿ, ಹಾಗಾದ್ರೆ ಜಗಳ ಮಾಡಿ ತುಂಬಾ ಸ್ಟ್ರೈನ್ ಆಗಿದ್ದೀನಿ, ಸ್ವಲ್ಪ ಮಲ್ಕೊಂಡ್ಬಿಡ್ತೀನಿ.